ವೆಲ್ಕಮ್ ಬ್ಯಾಕ್. ಯುಟಿ ಖಾದರ್ ಅವರು ಅಲ್ಲಿ ವಿಧಾನಸಭೆಯಿಂದ ಜಾಯಿನ್ ಆಗ್ತಿದ್ದಾರೆ. ಹಾಗಾಗಿ ಕಡೆ ಒಂದು ಕೆಲವು ನಿಮಿಷ ಇರೋದ್ರಿಂದ ಪಟ ಅಂತ ಒಂದಷ್ಟು ಪ್ರಶ್ನೆ ಕೇಳ್ತೀನಿ. ಖಾದರ್ ಸರ್, ಪ್ರಶ್ನೆ ಇದ್ದಿದ್ದು ಸಿದ್ದರಾಮಯ್ಯ ಅವ್ರಿಗೆ ಅಂತಾನೆ ಒಂದು ಪ್ರತ್ಯೇಕ ಸ್ಟ್ರಾಟಜಿ ಇದೆ, ಕಾಂಗ್ರೆಸ್ಗೆ ಅಂತಾನೆ ಒಂದು ಸ್ಟ್ರಾಟಜಿ ಇದೆ, ಇದು ಬಿಜೆಪಿಯ ಸ್ಟ್ರಾಟಜಿ. ಇದನ್ನ ನೀವು ಒಪ್ತೀರಾ? ಒಂದು ಪ್ರಶ್ನೆ. ಯಾರಿಗೆ ಲಾಭ, ಎಷ್ಟು ಲಾಭ, ಯಾರಿಗೆ ನಷ್ಟ, ಎಷ್ಟು ನಷ್ಟ ಈ ಹೇಳಿಕೆಯಿಂದ? ಪ್ಲೀಸ್. ಖಾದರ್ ಸರ್, ನಾನು ಧ್ವನಿ ಕೇಳ್ತಿದ್ಯಾ? ಓಕೆ, ಇನ್ ಅ ಮಿನಿಟ್. ನಟರಾಜ್ ಅವರೇ, ನೀವೇ ತಗೋಬೋದಲ್ಲ? ಇಲ್ಲ, ಈಗ ಏನಂದ್ರೆ ನಷ್ಟ ಅನ್ನೋದು ರಾಜ್ಯಕ್ಕೆ. ಯಾಕೆ ನಷ್ಟ? ನಾವು ಹೇಳ್ತೀವಿ ಇದು ಸರ್ವಜನಾಂಗದ ಶಾಂತಿಯ ತೋಟ, ಇಂಥ ಜಾಗದಲ್ಲಿ ಬಂದು ಇವರು ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ, ಇದು RSSನ ಚಿತಾವಣೆ. ಹೌದು, ಇದು ಕುತಂತ್ರ, ಒಂದು ಸಂಚೆ. ಇದು ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡ್ಬೇಕನ್ನೋದೇ ಸಂಚೆ. ಬಿಜೆಪಿ ಮತ್ತೆ RSS ಬಿಟ್ಟರೆ ಬೇರೆ ಏನೂ ಇಲ್ಲ ಅವ್ರಿಗೆ ಅಜೆಂಡಾ. ಆದರೆ ಇದು ಯಾವ ಮಟ್ಟಕ್ಕೆ ಹೋಗ್ತದೆ? ನೆಕ್ಸ್ಟ್ ಲೆವೆಲ್ ಏನು? ನೀವು ಸಿದ್ದರಾಮುಲ್ಲಾ ಖಾನ್ ಅಂದ್ರಿ, ವಿ ಅಪ್ರಿಷಿಯೇಟ್. ನೀವು ಸಿದ್ದರಾಮಯ್ಯ ಭಟ್ ಅಂತ ಹೇಳಿ, ಸಿದ್ದರಾಮಯ್ಯ ಗೌಡ ಅಂತ ಹೇಳಿ ಏನಾದ್ರು ಹೇಳಿ, ಯಾಕಂದ್ರೆ ಆ ಸಮುದಾಯಗಳಿಗೆ ಅವ್ರು ಕೆಲಸ ಮಾಡಿದ್ದಾರೆ, ಹೆಮ್ಮೆಯಿಂದ ಒಪ್ಕೊಳ್ಳೋಣ. ಆದರೆ ಅವರ ಅಂತ್ಯ ಕಾಣಬೇಕು, ಟಿಪ್ಪು ಥರ ಅಂತ್ಯ ಕಾಣಬೇಕು ಇದನ್ನ ಅಕ್ಷಮ್ಯ ಅಪರಾಧ, ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಈಗ 3 ಪ್ರಶ್ನೆ ಇದೆ. ಒಂದು, ಬಿಜೆಪಿ ಪಕ್ಷ ಏನು ಕ್ರಮ ತಗೊಳುತ್ತೆ, ಸರ್ಕಾರ ಇವ್ರ ಮೇಲೆ ಏನು ಕ್ರಮ ತಗೊಳುತ್ತೆ, ಇವ್ರ ಮೇಲೆ ಮೊಕದ್ದಮೆ, ಅವ್ರು ಕೊಡಲಾದ್ರೆ ನಾವು ಕಂಪ್ಲೇಂಟ್ ಕೊಡ್ತೀವಿ, ಆಯ್ತಾ? ಮೊಕದ್ದಮೆ ಹೂಡಬೇಕು, ಇವ್ರ ಮೇಲೆ ಅರೆಸ್ಟ್ ಕೂಡ ಆಗ್ಬೇಕು. ಇವರು ಆ ಥರ ಸರ್ಕಾರ ಇವ್ರನ್ನ ವಜಾ ಮಾಡಬೇಕು. ಇದಕ್ಕೆ ಖಂಡಿತವಾಗಿ ನಾಳೆ ನಾವು ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಆಗ್ತಾ ಇದೀವಿ. ಬೆಳಗ್ಗೆ 10 ಗಂಟೆಗೆ ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಆಗ್ತಾ ಇದೀವಿ, ಇವ್ರನ್ನ ನೀವು ವಜಾ ಮಾಡಿ ಕ್ರಮ ತಗೊಳ್ಳಿ ಅಂತ. ದೂರು ದಾಖಲಾಗೋದು ದಾಖಲಾಗ್ತವೆ, ಎಲ್ಲೆಲ್ಲ ಆಗ್ಬೇಕು ಆಗ್ತದೆ. ಯಾಕಂದ್ರೆ ಇದು ಸಾಮಾನ್ಯ ಪ್ರಕರಣ ಅಲ್ಲ, ಗಂಭೀರ ಪ್ರಕರಣ, ಕ್ರಿಮಿನಲ್ ಮೊಕದ್ದಮೆನೆ ಹೂಡಬೇಕಾಗ್ತದೆ. ಇದು ಬಹಳ, ಯಾಕಂದ್ರೆ ಇಂಥದ್ದು ಇಲ್ಲಾಂದ್ರೆ ಹೆಚ್ಚಿಗೆ ಆಗ್ತಾರೆ. ಯಾಕಂದ್ರೆ ಇವ್ರಿಗೆ ಕೈಲಾಗದವ್ರು ಮೈ ಪಚ್ಕೊಂಡು ಅಂತಾರಲ್ಲ, ಆ ತರ ಬಿಜೆಪಿ ನಾಯಕರದು. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಓಟನ್ನು ತಗೊಳಕ್ ಸಾಧ್ಯ ಆಗ್ಲಿಲ್ಲ. ಒಕ್ಕಲಿಗರು ಬ್ರಿಟಿಷರ ಪರವಾಗಿದ್ರು ಸಂಚು ಮಾಡ್ತಾ ಇದ್ದಾರೆ. ಉರಿಗೌಡ, ನಂಜೇಗೌಡ ಅಂತ ಯಾವುದೋ ಸೃಷ್ಟಿ ಮಾಡಿ, ಕಾಲ್ಪನಿಕ ಕಥೆಗಳನ್ನ ಸೃಷ್ಟಿ ಮಾಡಿ ಅದನ್ನ. ಅಲ್ಲ ಲಕ್ಷ್ಮೀನಾರಾಯಣ ಅವರೇ, ಆ ಸೃಷ್ಟಿ, ಆ ಕಲ್ಪನೆ ನಮಗೆ ಗೊತ್ತಿಲ್ಲ. ಬಟ್ ಅವಾಗ್ಲೇ ಹೇಳಿದೆ ನಾನು, ಇಲ್ಲಿ ಅನುಕಂಪಕ್ಕೆ ಮಂಡ್ಯ ಒಂದು ಹೇಳ್ತಾರೆ, ಹೋಯ್ತಲ್ಲ ಉತ್ತರ ಕರ್ನಾಟಕ ಹೋದ್ರೆ ಕಾಂಗ್ರೆಸ್ ಇಲ್ಲ ಅಂತ ನಾನು ಹೇಳ್ತೀನಿ. ಅಲ್ಲ, ಅದು ಸರಿ. ನಾನು ಕೇಳೋದು ಪ್ರೃಷ್ಣೆ, ಸಾಮಾಜಿಕ ಜಾಲತಾಣದಲ್ಲಿ ಮಾತಾಡ್ತವ್ರು ಸಿದ್ದರಾಮಯ್ಯನವರು, ಇದನ್ನ ಸಾಯಕ್ಕೆ ಬಿಡಲ್ಲ, ಇದನ್ನ ನಿಲ್ಸೋದಿಲ್ಲ. ಇಲ್ಲಿಗೆ ನಾಳೆ ಬೆಳಿಗ್ಗೆ ಮುತ್ತಿಗೆ, ಇವತ್ತು ಮಲ್ಲೇಶ್ವರಂ ಕಂಪ್ಲೇಂಟ್, ಈಗ ಸ್ವಲ್ಪ ಅದನ್ನೇ ಹೇಳ್ತಾ ಇರ್ತಕ್ಕಂಥ ಕಾನೂನಾತ್ಮಕವಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸಂವಿಧಾನದಲ್ಲಿ ಎಲ್ಲಕ್ಕೂ ಕೂಡ ಅವಕಾಶ ಇದೆ. ಆದರೆ ಯಾರೂ ಕೂಡ ಅದನ್ನು ಒಂದು ರೀತಿಯಲ್ಲಿ ಕೆಟ್ಟ ಪದವನ್ನು ಬಳಸಬಾರ್ದು ಅಂತಕ್ಕಂಥದ್ದು ನನ್ನ ಇದು ಅನಿಸಿಕೆ. ಅಲ್ಲ, ಇಲ್ಲಿ ಹೋಲಿಕೆ ವಿಷಯದಲ್ಲಿ, ಹೇಳಿಕೆ ವಿಷಯದಲ್ಲಿ ನಿಮ್ಮ ವೈಯಕ್ತಿಕ ನಿಲುವೇನು? ನಾನು ಅದನ್ನು ಹೇಳ್ತಾ ಇದ್ದ, ನಾನು ಕೂಡ ಇದುವರೆಗೂ ಕೂಡ ನಾನು ಶಾಸಕನಾಗಿ, ವಿಧಾನ ಪರಿಷತ್ ಸದಸ್ಯನಾಗಿ ನಾನೆಲ್ಲ ಇದನ್ನು ನೋಡ್ತಕ್ಕಂಥ ಒಂದು ಸಂದರ್ಭವನ್ನು ಗಮನಿಸಿದಾಗ ವೈಯಕ್ತಿಕ ಟೀಕೆ ಸಲ್ಲ. ರಾಜ್ಯಕ್ಕೆ ನಾವೇನು ಅಭಿವೃದ್ಧಿ ಮಾಡ್ತೀವಿ, ಅಭಿವೃದ್ಧಿ ಆಧಾರದ ಮೇಲೆ ನಾವು ಚುನಾವಣೆಗೆ ಹೋಗಬೇಕು. ಇಷ್ಟನ್ನು ಬಿಟ್ಟರೆ ವೈಯಕ್ತಿಕವಾಗಿ ಯಾರನ್ನೂ ಕೂಡ ಟೀಕೆ ಮಾಡಬಾರ್ದು. ಪ್ರಚೋದನೆ ಇದು ಸರಿ ಇರ್ಬೋದು. ಆಯ್ತು, ಸಿದ್ದರಾಮಯ್ಯನವರು ನಿಮ್ಮ ಮನೆ ಹಾಳಾಗಂದ್ರೆ ಐದು ವರ್ಷ ಮುಖ್ಯಮಂತ್ರಿ ಆಗಿದ್ದಂಥವ್ರು ಅವರೇ ಪ್ರಚೋದನೆ ಮಾಡಲಿಕ್ಕೆ ಸಿದ್ದರಾಮಯ್ಯನವರ ಕಾರಣ. ಸಿದ್ದರಾಮಯ್ಯನವರ ಕಾರಣ. ಹೌದು, ಕೊಲೆಗೆ ಪ್ರಚೋದನೆ ನಡ್ಕೊಂಡಿದ್ರೆ ಅವ್ರೇನಾದ್ರು ಉತ್ತಮವಾಗಿ ನಡ್ಕೊಂಡಿದ್ರೆ ನಿಮ್ಗೆ ಪ್ರಚೋದನೆ ಇಲ್ಲ, ಖಂಡಿತ ಪ್ರಚೋದನೆ ಮಾಡಿದ್ರು. ಸಿದ್ದರಾಮಯ್ಯನವರು ಪ್ರತಿಯೊಂದು ಪ್ರಚೋದನೆ ಪ್ರಚೋದನೆ ಮಾಡಬಾರ್ದು. ಕೊಲೆ ಮಾಡ್ತೀರಾ ಒಪ್ಪಲ್ಲ. ಸಿದ್ದರಾಮಯ್ಯನವರ ಕಾರಣ ಹೊರತು ಅಶ್ವಥ್ ನಾರಾಯಣ ಅಲ್ಲ. ಎಷ್ಟು ಸಾಂಕೇತಿಕವಾಗಿದೆ ನೋಡಿ ಇದು. ಅಲ್ಲ, DP ಸತೀಶ್ ಅವರು ಹೋಗ್ತಾರೆ, ಕಾಂಗ್ರೆಸ್ ಬಿಜೆಪಿ ನಡುವೆ JDS ಈ ಒಂದು ವಿಷಯದಲ್ಲಿ ಸಿಗಾಕೊಂಡ್ಬಿಟ್ಟಿದೆ ಅಂತ. ಅಲ್ಲ, ಇಲ್ಲಿ ನೋಡಿ, ಈ ಸ್ಟುಡಿಯೋದಲ್ಲೇ ಗೊತ್ತಾಗ್ತಾ ಇದೆ ಕಾಂಗ್ರೆಸ್ ಬಿಜೆಪಿ ನಡುವೆ. ಜನ ಇವತ್ತು ಯಾರು ಓಟ್ ಕೊಡ್ತಾರೆ ಅವ್ರು ಅಧಿಕಾರ ಮಾಡ್ಲಿ, ನಾವು ಬೇಡ ಅಂತಕ್ಕಂಥದ್ದಲ್ಲ. ಆಯ್ತು, ಆದ್ರೆ ಪ್ರಚೋದನೆ ಮಾಡಕೂಡದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಪ್ರಚೋದನೆ ಮಾಡಿದವ್ರು ಯಾರು ಇಲ್ಲಿ? ಸಿದ್ದರಾಮಯ್ಯ. ಮಹಾತ್ಮ ಗಾಂಧಿ ಕಾರಣ ನಿಖಿಲ್ ಅವರೇ, ಯಾವ್ದು ರಾಜ್ಯಕ್ಕೆ ಭಾಷಣ, ಯಾವುದೇ
ರಾಜಕೀಯ ಭಾಷಣ ಸಾಧ್ಯವಿಲ್ಲ ನೋಡಿ. ಇವತ್ತು ಬಹುಶಃ ರಾಜಕೀಯ ಭಾಷಣ ಯಾವುದು ಕೂಡ ಪ್ರಚೋದನೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ರಾಜಕೀಯ ಭಾಷಣ ಮಾಡುವಾಗ ಕೆಲವೊಂದು ನಮ್ಮ ಚಾಲೆಂಜ್ ಹಾಕುವಂಥದ್ದು ಈ ರೀತಿ ವಿಚಾರ. ಆದ್ರೆ ಇಲ್ಲಿ ಅವ್ರು ತಿಪ್ಕೊಂಡು ಕೊಂದಾಗೆ ಕೊಲ್ಲಿರಂತೆ, ಒಬ್ಬರನ್ನು ಕೊಂದಾಗೆ ನೀವು ಕೊಲ್ರಿ ಅಂತ ಹೇಳಿ ಈ ರೀತಿಯನ್ನು ಯಾಕೆ ಇವರಿಗೆ ಅರ್ಥ ಆಗುದಿಲ್ಲ? ಏನು ಸಿದ್ದರಾಮಯ್ಯ ಮುಟ್ಟಿದ್ರೆ ಇವ್ರು ಬದುಕಲಿಕ್ಕೆ ಸಾಧ್ಯ ಉಂಟು? ಯಾರಿಗಾದ್ರು ಯಾರು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಯಾರು ಕೂಡ ಕೈಗೆ ಕೋಲ್ ಹಾಕಿ ಅಥವಾ ಗಗ್ಗ ಕಟ್ಟಿ ಯಾರು ಕೂಡ ಕೂತ್ಕೊಳ್ಳಿಲ್ಲ. ಅದು ಬಿಜೆಪಿ ಅವರಿಗೆ ಮತ್ತು RSS ನವರಿಗೆ ಬಹುಶಃ ಇವತ್ತು ಬಹಳಷ್ಟು ಅದರ ಆಲೋಚನೆ ಮಾಡಬೇಕು. ಆದ ಕಾರಣ ಈ ರೀತಿಯ ಮಾತು ಎಲ್ಲಿಂದಲೂ ಯಾರಿಗೂ ಕೂಡ ಇವತ್ತು ಬರಬಾರ್ದು. ಆದ ಕಾರಣ ಇವತ್ತು ಅಶ್ವಥ್ ನಾರಾಯಣ ಅವರ ಒಂದು ನಾಯಕತ್ವ ಅಸ್ತಿತ್ವವನ್ನು ಈಗ ಅವರು ಬೇರೆ ಮುಖಂಡರ ಮಧ್ಯೆ ಎದ್ದು ಕಾಣ್ಬೇಕಂತ ಹೇಳಿದ್ದಾರಾ, ಅಥವಾ ಬೇರೆ ಇವರ ನಾವು ಗೆಲ್ಲಿಕ್ಕೆ ಆಗುದಿಲ್ಲ ಅದರಿಂದಾಗಿ ಇವರು ಒಂದು ಶೀಲ್ಡ್ ಟಿಪ್ಪು ಸುಲ್ತಾನ ಲಾಭ ತೆಗೊಳ್ಳಿಕ್ಕೆ ಬೇಕಾಗಿ ಮಾಡ್ತಾ ಇದ್ದಾರಾ? ಇದೆಲ್ಲ ಕೂಡ ಚರ್ಚೆಗೆ ಬರುವಂತ ವಿಚಾರ. ಅದು ಎಲ್ಲಿಯೂ ಕೂಡ ಸಿದ್ದರಾಮಯ್ಯ ಪ್ರಚೋದನೆ ಮಾಡುವಂತ ಮಾತು ಅದು ಈ ರೀತಿಯ ಮಾತಾಡಲಿಲ್ಲ. ಆದಾಗ ಬರೇ ಡಿಫೆಂಡ್ ಮಾಡಲಿಕ್ಕೆ ಬೇಕಾಗಿ, ಬರೇ ಅದನ್ನು ನಾವು ಸಮರ್ಥಗೊಳ್ಳಕ್ಕೆ ಬೇಕಾಗಿ ಈ ರೀತಿಯ ಹೇಳಿಕೆಯನ್ನು ಕೂಡ ಸರಿ ಅಂತ ಹೇಳುದು ಬಹುಶಃ ಬಿಜೆಪಿ ಅವರಿಗೆ ಸರ್ ನೀವ್ ಯಾಕೆ ಹಿಂಗ್ ನೋಡಬಾರ್ದು? ಸಿದ್ದರಾಮಯ್ಯ ಅವ್ರನ್ನ ಟ್ಯಾಕಲ್ ಮಾಡೋದಿಕ್ಕೆ ಅಂತಾನೆ ಒಂದು ಬೇರೆ ಸ್ಟ್ರಾಟಜಿನೇ ಇದೆ ಬಿಜೆಪಿನಲ್ಲಿ. ಕಾಂಗ್ರೆಸ್ ಒಂದು ಸಿದ್ದರಾಮಯ್ಯನವ್ರಿಗೊಂದು. ಅವರು ಸಿದ್ದರಾಮಯ್ಯ ಅವ್ರನ್ನ ಟಾರ್ಗೆಟ್ ಮಾಡೋದೇ ಈ ವಿಷಯದಲ್ಲಿ. ಪ್ರತ್ಯೇಕ ಧರ್ಮ, ನೀವು ಟಿಪ್ಪು ಜಯಂತಿ, ಈಗಷ್ಟೇ ಡಿ.ಪಿ. ಸತೀಶ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರಲ್ಲ, ಒಂದ್ 4-5 ಕಾರಣ ಇದೆ, ಅದನ್ನ ಇಟ್ಕೊಂಡೇ ಟಾರ್ಗೆಟ್ ಮಾಡ್ತಾರೆ. ಯಾಕೆ ಅಂದ್ರೆ ಬೇಕಾಗಿರೋ ಮತಗಳು ಅವ್ರು ಯಾವ ಅಹಿಂದ ಅಂತಾರಲ್ಲ ಆ ಬಿಟ್ಟು ಹಿಂದ ಮತಗಳು ಬಿಜೆಪಿಗೂ ಬೇಕಲ್ಲ. ಯಾಕಂದ್ರೆ ಹಿಂದ ಇಸ್ ಆಲ್ಸೋ ಪಾರ್ಟ್ ಆಫ್ ಹಿಂದೂ, ಇಸ್ ಇಟ್ ನಾಟ್? ನೋಡಿ, ಯಾವುದೇ ಒಬ್ಬ ಹಿಂದೂ ಸಹೋದರಕ್ಕೂ ನೈಜವಾಗಿ ಯಾರು ಇವತ್ತು ಆ ಸಮಾಜ ಆಲೋಚನೆ ಮಾಡಿದ್ರೆ ಬಿಜೆಪಿಗೆ ಯಾರು ಕೂಡ ಓಟ್ ಹಾಕುದಿಲ್ಲ. ಬಿಜೆಪಿಯವರು ಯಾರನ್ನಾದರೂ ಭ್ರಷ್ಟಾಚಾರ ಮುಖಾಂತರ ಇನ್ನಿತರ ಮೋಸ ಮಾಡಿದ್ರೆ ಅದು ಹಿಂದೂ ಸಹೋದರನ್ನೇ ಜಾಸ್ತಿ ಮೋಸ ಮಾಡಿದ್ದಾರೆ. ಹಿಂದೂ ಸಹೋದರ ಮುಖಾಂತರ ಇವತ್ತು ಭ್ರಷ್ಟಾಚಾರ ಆಗಿದೆ. ಹಿಂದೂ ಸಹೋದರರಿಗೆ ಬಿಜೆಪಿಯಿಂದ ಅನ್ಯಾಯ ಆಗಿದೆ. ಯಾವುದೇ ಒಂದು ವರ್ಗದವರು ಜಾತಿ ಆಧಾರದಲ್ಲಿ, ಧರ್ಮದ ಆಧಾರದಲ್ಲಿ ಈ ಸಲ ಚುನಾವಣೆ ನಡೆಸುವುದಿಲ್ಲ. ಜನ ವಿರೋಧಿ ಬಿಜೆಪಿ ಸರ್ಕಾರವನ್ನು ಸೋಲಿಸಿ ಎಲ್ಲ ಜಾತಿ ಧರ್ಮದವರು ಒಗ್ಗಟ್ಟಾಗಿದ್ದುಕೊಂಡೇ ಬಿಜೆಪಿಯನ್ನು ಸೋಲಿಸ್ತಾರೆ. ಖಾದರ್ ಸರ್, ಅಂದ್ರೆ ಈ ಚುನಾವಣೆ ಏನಿದೆಯಲ್ಲ, ಈ ಚುನಾವಣೆ ಹಿಂದೆಂದೂ ರಾಜ್ಯ ನೋಡದೇ ಇರುವಂತ ಚುನಾವಣೆ ಆಗುತ್ತೆ. ಅದರಲ್ಲಿ ನನ್ನಂತ ಪತ್ರಕರ್ತರಿಗೆ ಡಿ.ಪಿ. ಸತೀಶ್ ಅವರು ಒಪ್ತಾರೆ. ಸರ್, ದಿಸ್ ಎಲೆಕ್ಷನ್ ಇಸ್ ಲೈಕ್ ನೋ ಅದರ್ ಎಲೆಕ್ಷನ್ ಇನ್ ದ ಪಾಸ್ಟ್. ಸರ್, ಇಸ್ ದಟ್ ರೈಟ್ ಸರ್? ಕರೆಕ್ಟ್. ಈ ಸಲ ಕರ್ನಾಟಕದ ಅಸೆಂಬ್ಲಿ ಚುನಾವಣೆ, ವಿಧಾನಸಭಾ ಚುನಾವಣೆ ಇದೆಯಲ್ಲ, ಕರ್ನಾಟಕದಲ್ಲಿ 52ರಿಂದ ಚುನಾವಣೆ ಆಗಿದೆ ಇಲ್ಲಿ ತನಕ. ಅದೆಲ್ಲವನ್ನು ಮೀರಿಸೋ ಥರ ಚುನಾವಣೆ ಆಗುತ್ತೆ. ಯಾಕೆಂದ್ರೆ ಅದೇ ಥರ ಪರಿಸ್ಥಿತಿ ಬಂದಿದೆ. ಕಾರಣ ಏನು ಅಂದರೆ ಬಿಜೆಪಿಯವರಿಗೆ ಚುನಾವಣೆಯನ್ನು ಸೋಲಿಕ್ಕೆ ಸಾಧ್ಯನೇ ಇಲ್ಲ. ಬಿಜೆಪಿಗೆ ಯಾವತ್ತೂ ಮೆಜಾರಿಟಿ ಬಂದಿರಲಿಲ್ಲ. ಹೈಯೆಸ್ಟ್ ಬಂದಿದ್ದು 110, ಅದು ಬಿಟ್ಟರೆ 104, ಅದು ಬಿಟ್ಟರೆ 79 ಬಂದಿದ್ದವರಿಗೆ. ಆದ್ದರಿಂದ ಅವರು ಈ ಚುನಾವಣೆಯಲ್ಲಿ ಗೆಲ್ಲಬೇಕು, ಸರ್ಕಾರವನ್ನಂತೂ ಉಳಿಸ್ಕೋಬೇಕು. ಅವರಿಗೆ ಸೋಲಕ್ಕೆ ಸಾಧ್ಯನೇ ಇಲ್ಲ. ಕಾಂಗ್ರೆಸ್ ಅವರಿಗೆ ಈ ಸಲ ಗೆಲ್ಲದೇ ಇದ್ದರೆ ಮತ್ತೆ ಗೆಲ್ಲೋ ಚಾನ್ಸೇ ಇಲ್ಲ. JDS ಅವರಿಗೆ ಅಸ್ತಿತ್ವದ ಪ್ರಶ್ನೆ. ಅದಲ್ಲದೆ ದೆಹಲಿಯಲ್ಲಿರೋ ವರಿಷ್ಠರಿಗೆ, ಬಿಜೆಪಿ ವರಿಷ್ಠರಿಗೆ ಕರ್ನಾಟಕವನ್ನು ಬಿಟ್ಕೊಡಕ್ಕಾಗಲ್ಲ. ಯಾಕೆ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಇರೋದು ಇಲ್ಲೊಂದೇನೆ. ಆದ್ರಿಂದ ಶತ ಪ್ರಯತ್ನ ಮಾಡ್ತಾರೆ ಅವರು ಇಲ್ಲಿ ಸರ್ಕಾರವನ್ನು ಉಳಿಸ್ಕೊಳ್ಳಿಕ್ಕೆ. ಯಾವುದೇ ಪ್ರಯತ್ನ ಶತಾಯ ಗತಾಯ ಕೈಂಡ್ ಆಫ್ ಎಲೆಕ್ಷನ್. ಖಾದರ್ ಸರ್, ಇಂಥ ಟೈಮ್ ಅಲ್ಲಿ ನೋಡಿ, ನಟರಾಜ್ ಗೌಡ್ರು ಹೇಳ್ತಾರೆ ನಾಳೆ ಬೆಳಿಗ್ಗೆ ನೀವು ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕ್ತೀರಿ. ಯಾಕೆ ಹಾಕ್ತೀರಿ ಅಂದ್ರೆ ಇದರ ರಾಜಕೀಯ ಲಾಭ ಪಡ್ಕೋಬೇಕು. ಅದಕ್ಕೆ ಕೇಳಿದೆ, ಯಾರಿಗೆ ಲಾಭ, ಯಾರಿಗೆ ನಷ್ಟ, ಎಷ್ಟು ಲಾಭ ಎಷ್ಟು ನಷ್ಟ? ಒಂದು ಸರ್ಕಾರದ ಮಂತ್ರಿಗಳು ಹೇಳಿದಾಗ ಮುಖ್ಯಮಂತ್ರಿ ಅವರ ಮೇಲೆ ಆಕ್ಷನ್ ತಗೊಳ್ಬೇಕಲ್ಲ. ಮಂತ್ರಿ ಮೇಲೆ ಆಕ್ಷನ್ ತಗೊಳ್ಬೇಕಾಗ್ತದೆ. ಈ ರೀತಿ ಹೇಳಿಕೆ ಬರುವಾಗ ಅದರ ಒತ್ತಾಯ ಮಾಡೇ ಮಾಡ್ತಾರೆ ಜನರ ಪರವಾಗಿ. ಅಲ್ಲ, ನೀವು ಮುಖ್ಯಮಂತ್ರಿಗೆ ಅಂದ್ಬಿಟ್ರಲ್ಲ, ಅವತ್ತು ಯಾರು ಆಕ್ಷನ್ ತಗೊಂಡ್ರು? ಇವತ್ತು ನೀವು ಮುಖ್ಯಮಂತ್ರಿ ಹತ್ರ ಹೋಗ್ತೀರಿ, ಸರಿ, ನೀವು ಮುಖ್ಯಮಂತ್ರಿಗೆ ಅಂದ್ಬಿಟ್ರಿ, ಅವತ್ತು ಯಾರು ಆಕ್ಷನ್ ತಗೊಂಡ್ರು? ಅವತ್ತು ವಿಷಾದನೂ ಇಲ್ಲ, ನಿಷೇಧನೂ ಇಲ್ಲ. ಮುಖ್ಯಮಂತ್ರಿ ಯಾರು ಏನು ಹೇಳಿದ್ರು, ಯಾವಾಗ ಹೇಳಿದ್ದಾರೆ? ಸಿದ್ದರಾಮಯ್ಯ ಅವರು ನಾಯಿ ಮರಿ ಅನ್ಲಿಲ್ವಾ? ಹೈಕಮಾಂಡ್ ಮುಂದೆ ನಾಯಿ ಮರಿ ಹೋಲಿಕೆ. ಖಾದರ್ ಸರ್ ನೋಡಿ, ಅದು ಟಿಪ್ಪು ಜೊತೆ ಯಾರೋ ಆಗಿರ್ಲಿ, ನಾಯಿ ಮರಿ ಜೊತೆ ಯಾರೋ ಆಗಿರ್ಲಿ, ಹೋಲಿಕೆ ಅನ್ನೋದು ಹೋಲಿಕೆ ಸರ್. ಇಲ್ಲಿ ನೋಡಿ, ಒಬ್ಬ ಜೀವ ಕೊಡೋದು ದೇವರು, ತೆಗೆಯೋದು ದೇವರಿಗೆ, ಬೇರೆ ಯಾರಿಗೆ ಕೊಡಲಿ. ಮತ್ತೆ ಜೀವ ತೆಗೆಯೋ ಮತ್ತೆ ಇರೋ ಬಗ್ಗೆ ಯಾರಿಗೂ ಕೂಡ ಅವಕಾಶ ಇಲ್ಲ. ಸಿದ್ದರಾಮಯ್ಯ ಯಾವ ನಾಯಿ ಮರಿ ಅಂತ ಹೇಳಲೇ ಇಲ್ಲ. ಅವ್ರು ಹೇಳಿದ್ರು ಆ ತರ ಇರಬಾರ್ದು ಅಂತ ಹೇಳಿದ್ರು. ನಾಯಿ ಮರದ ಹೇಳದ ಪ್ರಶ್ನೆ ಇಲ್ಲ. ಆಯ್ತು ಬಿಡಿ ಖಾದರ್ ಸರ್, ನಾನು ಅದನ್ನ ಮತ್ತೆ ಪ್ಲೇ ಮಾಡಿ ನಿಮಗೆ ಪ್ರೂವ್ ಮಾಡೋದೆಲ್ಲ ಬೇಡ. ರಾಜ್ಯ ಜನತೆ ಗೊತ್ತಿದೆ, ರಾಜ್ಯ ಜನತೆ ಗೊತ್ತಿದೆ. ಈಗ ನಮ್ಮ ಸಬ್ಜೆಕ್ಟ್ ಡೈವರ್ಟ್ ಆಗೋದು ಬೇಡ. ಲಕ್ಷ್ಮೀನಾರಾಯಣ ಅವರೇ, ಈ ಪದೇ ಟಿಪ್ಪು, ಲವ್ ಜಿಹಾದ್ ಅನ್ನೋ ಉಲ್ಲೇಖಗಳು ಮಾಡ್ತಾ ಇದ್ರೆ ಅಭಿವೃದ್ಧಿ ಮಂತ್ರ ಜಪಿಸ್ತಾರೆ ಅಲ್ಲಿ ಪ್ರಧಾನಿ ಮೋದಿ.
ಇಲ್ಲಿ ಬಂದು ಹೈವೇ ಮಾಡಿದ್ರು, ರೇನು, ಒಂದೇ ಭಾರತ್, ನಲ್ಸೆ ಜಲ್ಲು ಅಂತಾರೆ ಅವರು. ಇಲ್ಲಿ ನೋಡಿದ್ರೆ ರಾಜ್ಯದ ನಾಯಕರು ಟಿಪ್ಪು ಲವ್ ಜಿಹಾದ್ ಅನ್ಕೊಂಡು ಅದ್ರ ಮುಂದೆ ಹೋಗ್ತಾನೆ ಇಲ್ಲ. ನೋಡಿ ಸರ್, ಇದನ್ನ ಹೆಂಗ್ ನೋಡ್ಬೇಕು? ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ಇವತ್ತು ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಅಭಿವೃದ್ಧಿಯ ಮಂತ್ರದತ್ತ ಹೋಗಿ ನಾವೇನಾದರೂ ಕೂಡ ಚುನಾವಣೆಯಲ್ಲಿ ಸಾರ್ವಜನಿಕರ ಮುಂದೆ ಹೋಗ್ತೀವಿ ಹೊರತು ಈ ರೀತಿ ಟಿಪ್ಪು ಜಯಂತಿ, ಇನ್ನೊಂದು ಜಯಂತಿ ಅಂತಕ್ಕಂಥದ್ದು ನಾವು ಕಾಣೋ ಹೋಗಲ್ಲ. ನಿಮ್ ರಾಜ್ಯಾಧ್ಯಕ್ಷರು ಹೇಳ್ಬಿಟ್ರು ಮೋರಿ ನೀರು ನದಿ ನೋಡಿ, ನೀವು ಯಾಕೆ ಕಾನೂನು ತರುವುದಿಲ್ಲ? ಏನಾಯ್ತು ನಿಮಗೆ? ಲವ್ ಜಿಹಾದ್ ಏನು ಸುದ್ದಿ ಇಲ್ಲ ಅಲ್ಲಿ. ನೀವು ಕಾನೂನು ಅಭಿವೃದ್ಧಿ ಬೇಡ, ಲವ್ ಜಿಹಾದ್ ಇಲ್ಲಿ ಮಾತಾಡಿ. ನಿಮ್ಗೆ ಎಲ್ಲಿದೆ ಕಾನೂನು ತರುವುದು? ಯಾಕೆ ನೀವು ತರುವುದಿಲ್ಲ? ಅದನ್ನೇ ನಾನು ಕೇಳಿದೆ ಅಲ್ಲ ಲಕ್ಷ್ಮೀನಾರಾಯಣ ಅವರು. ನಾನು ಅದನ್ನೇ ಈಗ ಅವೆಲ್ಲ ಟಾಪಿಕ್ ಮುಗಿದೋಗಿರ್ತಕ್ಕಂಥ ಅಧ್ಯಾಯಗಳು. ಆ ದೃಷ್ಟಿಯಿಂದ ಚುನಾವಣೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಾವು ನೇರವಾಗಿರ್ತಕ್ಕಂಥದ್ದು ಅಭಿವೃದ್ಧಿಯ ಮಂತ್ರ ಅಷ್ಟೇ. ಲಾಭ ಇಲ್ಲ ಅಂತೀರಾ? ಈಗ ಹೇಳಿ ತಪ್ಪಾಗೋಯ್ತು. ಯಾವ್ದ್ರಿಂದ ಹೇಳಿಕೆಯಿಂದ ಲಾಭ ಇಲ್ಲ. ಟಿಪ್ಪು ವರ್ಸಸ್ ಸಾವರ್ಕರ್. ಟಿಪ್ಪು ಅನುಯಾಯಿಗಳು ರಾಜ್ಯದಲ್ಲೇ ಇರಬಾರ್ದು, ಎಲ್ಲರೂ ಓಡಿಸ್ರಿ ಅಂದ್ರು ಅಮಿತ್ ಶಾ. ಟಿಪ್ಪು ನನ್ನ ಅಭಿಪ್ರಾಯ, ನನ್ನ ಸ್ವಂತ ಅಭಿಪ್ರಾಯನ ಹೇಳ್ತಾ ಇರ್ತಕ್ಕಂಥ, ಯಾವುದೇ ಒಂದು ಚುನಾವಣೆ ಎದುರಿಸತಕ್ಕಂಥ ಸಂದರ್ಭದಲ್ಲಿ ಈ ವಿಷಯಗಳು ಬರಲಿಕ್ಕೆ ಹೋದಾಗ ನಾವೇನಿದ್ರು ಅಭಿವೃದ್ಧಿಯ ಮಂತ್ರವನ್ನು ಹೇಳ್ಕೊಂಡು ರಾಜಕೀಯ ವ್ಯವಸ್ಥೆನಲ್ಲಿ ಹೋಗ್ಬೇಕೆ ಹೊರತು ವೈಯಕ್ತಿಕವಾಗಿರ್ತಕ್ಕಂಥ ವಿಚಾರಗಳು ಮಾತಾಡಬಾರ್ದು. ಒಂದ್ ನಿಮಿಷ, ಲಕ್ಷ್ಮೀನಾರಾಯಣ ಅವರು ಹಿರಿಯ ರಾಜಕಾರಣಿಗಳು, ಹಿರಿಯರು ಕೂಡ ಇದ್ರೆ ನನಗೆ ಒಂದೇ ಪ್ರಶ್ನೆ. ಅಲ್ಲ ಸರ್, ಅಂಧ ಕಾಲದಲ್ಲಿ ಸೈದ್ಧಾಂತಿಕ ವಿರೋಧಿಗಳು. ಈಗ ನಾನು ನೀವು ಸೈದ್ಧಾಂತಿಕ ವೈಯಕ್ತಿಕವಾಗಿ ಮಾತನಾಡಲೇಬಾರ್ದು. ವೈಯಕ್ತಿಕವಾಗಿ ಮಾತಾಡ ಎಲ್ಲಿತ್ತು? ಟಿಪ್ಪು ಜಯಂತಿ ಆಚರಿಸಿದವರು ಸಿದ್ದರಾಮಯ್ಯನವರು ಟಿಪ್ಪು ಜಯಂತಿ ಆಚರಿಸಿದ್ದಾರೆ. ಟಿಪ್ಪುಗೆ ಏನಾಯ್ತು ಅದನ್ನ ಆಗ್ಬೇಕು ಅಂತ ಹೇಳ್ಬಿಟ್ರು ಅವರು. ಇಡೀ ರಾಜ್ಯದಲ್ಲಿ 1462 ಜಾತಿ ಇದೆ. ಬರೀ ಟಿಪ್ಪು ಒಂದನ್ನ ಯಾಕೆ ಇಟ್ಕೋಬೇಕು ನೀವು? ಒಳ್ಳೆ ನೀವು ನವೆಂಬರ್ 15 ಯಾವಾಗ ಸೆಲೆಬ್ರೇಷನ್ ಆಯ್ತು ಬ್ರಹ್ಮಶ್ರೀ ನಾರಾಯಣ ಗುರು, ಕನಕದಾಸ, ಬಸವಣ್ಣ ಇದೆಲ್ಲ ಕೂಡ ಸಿದ್ದರಾಮಯ್ಯ ಕಾಲದಲ್ಲೇ ಬಂದದ್ದು. ಎಲ್ಲ ಅನ್ಯಾಯ ಮಾಡ್ಬಿಟ್ಟು ಬರೀ ಟಿಪ್ಪು ಒಬ್ಬನೇ ಕೂತ್ಕೊಂಡ್ರೆ ನೀವು ಯಾಕಂದ್ರೆ ಜನಸಂಖ್ಯೆ. ಸಿದ್ದರಾಮಯ್ಯನವ್ರಿಗೆ ಹೇಳೋದಿಷ್ಟೇ, ನಾಳೆ ನೀವು ಅಧಿಕಾರಕ್ಕೆ ಬಂದ್ರೆ ಬರ್ಲಿ, ಸಂತೋಷ, ನಾವು ವಿರೋಧ ಮಾಡಲ್ಲ. ಜನ ಯಾರು ಓಟ್ ಕೊಡ್ತಾರೋ ನಿಮ್ಗೆ ಕೊಡ್ಲಿ, ನೀವೇ ಮುಖ್ಯಮಂತ್ರಿ ಆಗಿ, ನಾವು ಬೇಡ ಅನ್ನಲ್ಲ. 197 ಜಾತಿಗೂ ಕೂಡ ನಾನು ನಿಗಮ ಮಾಡಿ ನಾನು ಜಯಂತಿ ಮಾಡ್ತೀನಿ ಅಂತಕ್ಕಂಥದ್ದು ಘೋಷಣೆ ಮಾಡಲಿ ಸಿದ್ದರಾಮಯ್ಯನವರು. ಅಲ್ಲ ಸರ್, ನೀವು 17% ತರ ಒಂದ ವೋಟ್ ಹಾಕಲ್ವಲ್ಲ. ಈಗಾಗಲೇ ಬರೀ ಒಂದೇ ಕಮ್ಯುನಿಟಿನ ಇಟ್ಕೊಂಡು ನೀವು ರಾಜಕಾರಣ ಮಾಡ್ತೀರಾ? ನಾವು ಯಾವ್ದು ಮಾಡಲ್ಲ ಅಂತ ಹೇಳ್ತೀರಾ? ಹೇಳ್ತಕ್ಕಂಥದ್ದು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಕೇವಲ ಒಂದೊಂದು ಜಾತಿಗೆ ಮಾತ್ರ ನಿಗಮ ಆಗಲಿ ಜಯಂತಿ ಆಗಲಿ ಮಾಡ್ತಕ್ಕಂಥದ್ದಲ್ಲ. ಸಮಾನತೆಯ ದೃಷ್ಟಿಯಿಂದ ರಾಜಕಾರಣದ ಸೇವೆಯನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯನ್ನ ಮಾನ್ಯ ಸಿದ್ದರಾಮಯ್ಯರು ಕೂಡ ನಾನು ಹೇಳಿದ್ದೀನಿ. ಹೋಯ್ತಲ್ಲ, ಈ ರೀತಿ ಬರೇ ಒಂದೇ ಒಂದು ಮೊದಲಿಂದಲೂ ಕೂಡ ಬರೇ ಟಿಪ್ಪು ಜಯಂತಿ ಟಿಪ್ಪು ಜಯಂತಿ ಟಿಪ್ಪು ಜಯಂತಿ. ಅದು ನೀವು ಹೇಳ್ತಾರೆ, ಬಿಜೆಪಿ ಹೇಳ್ತಾರೆ. ಬಿಜೆಪಿ ಅಂತಕ್ಕಂಥದ್ದಲ್ಲ, ರಾಜ್ಯದ ಎಲ್ಲ ಮಹನೀಯರು 26 ಮಹನೀಯರ ಜಯಂತಿ ಮಾಡಿದ್ದಾರೆ. ಹೋಯ್ತಲ್ಲ, ಹಿಂದುಳಿದ ವರ್ಗಗಳಿಗೆ ಅತ್ಯಂತ ಹೆಚ್ಚು ಕಲ್ಯಾಣ ಈಗ ನಾನು ನೇಕಾರ ಸಮಾಜದ ರಾಜ್ಯಾಧ್ಯಕ್ಷ ಹೇಳ್ತೀನಿ ಕೇಳಿ. ನಮ್ದೇ ಜಯಂತಿ ಮಾಡಬೇಕು ಅಂತ ಹೇಳ್ತೀವಿ, ಮಾಡಲ್ಲ ಅಂತಾರೆ. ಬರೀ ಟಿಪ್ಪು ಜಯಂತಿ ಒಂದು ಮಾಡುತ್ತೆ ಮಾಡಲ್ಲ ಅಂತ ಹೇಳೋದಿಲ್ಲ. ಘೋಷಣೆ ಮಾಡಿಸಿ ಜಯಂತಿ ಮಾಡ್ತೀವಿ. ಒಂದು ಬೇಡಿಕೆ ಇಟ್ಟಿದ್ದಾರೆ ಮುಖ್ಯಮಂತ್ರಿ ಮುಂದೆ, ನೇಕಾರ ಸಮುದಾಯಕ್ಕೂ ಅಭಿವೃದ್ಧಿ ಮಂಡಳಿ ಮಾಡಬೇಕು ಅಂತ. ಏನ್ ಸಹಾಯ ಮಾಡಿದ್ದಾರೆ, ಹೆಂಗ್ ಮಾಡಿದ್ದಾರೆ ಅಂತ ಅವ್ರು ನೋಡಿದ್ದಾರೆ, ಕೆಲಸ ನೋಡಿದ್ದಾರೆ, ಕೆಲಸ ಏನಾಗ್ತಾ ಇದೆ ಹಿಂದುಳಿದ ವರ್ಗಗಳಿಗೆ ಅಂತ ಅವ್ರಿಗೆ ವೈಯಕ್ತಿಕವಾಗಿ ಗೊತ್ತಿದೆ. ಬಿಜೆಪಿ 10,000 ಕೋಟಿ ಇಡ್ತೀರಿ, ಇಲ್ಲಿ ದೇವರಾಜ ಅರಸು ನಿಗಮಕ್ಕೆ 3,000 ಕೋಟಿ ಇಡ್ತೀರಿ. ಮೂಗಿ ತುಪ್ಪ ಹಚ್ಚುವಂತ ಕೆಲಸ ಬೇಡ. ಸತೀಶ್ ಅವರೇ ನೋಡಿ, ಮ್ಯಾಕ್ರೋ ಲೆವೆಲ್ ಮೋದಿ ಬರ್ತಾರೆ, ನಾವು ಟ್ರೈನು, ರೋಡು, ಎಕ್ಸ್ಪ್ರೆಸ್ ವೇ, ನಲ್ ಸೆ ಜಲ್, ಪ್ರತಿಯೊಬ್ಬರ ಮನೆಗೂ ನಲ್ಲಿಯಿಂದ ನೀರು, ಹಿಂಗೆಲ್ಲ ಹೇಳ್ತಾರೆ. ಆದರೆ ರಾಜ್ಯ ನಾಯಕರು ಹೇಳ್ತಾರೆ ಟಿಪ್ಪು ಸಾವರ್ಕರ್ ಹಿಂಗೆ ಹಂಗೆ. ಅಂದರೆ ಅಭಿವೃದ್ಧಿ ಅನ್ನೋ ವಿಷಯ ಸೋಲಿಲ್ವಾ ಇಲ್ಲಿ?
ಸ್ಥಳೀಯ ನಾಯಕರು ಏನು ಹೇಳ್ತಾರೆ ಅನ್ನೋದು ಎಷ್ಟು ಮ್ಯಾಟ್ರ್ ಆಗುತ್ತೆ, ರಾಷ್ಟ್ರೀಯ ನಾಯಕತ್ವ ಏನು ಯೋಚನೆ ಮಾಡ್ತಿದೆ ಅವ್ರ ನಿಲುವೇನು ಅನ್ನೋದು ಎಷ್ಟು ಮ್ಯಾಟ್ರ್ ಆಗುತ್ತೆ. ಇಲ್ಲ, ಇದರಲ್ಲಿ ಎರಡಿದೆ. ಒಂದು ಬಹುಶಃ ಅದು ಅವರದ್ದು ಎರಡು ಥರ ಸ್ಟ್ರಾಟಜಿ ಇರ್ಬೋದು. ಒಂದು ರಾಷ್ಟ್ರ ನಾಯಕರುಗಳು ಅಭಿವೃದ್ಧಿ ಬಗ್ಗೆ ಮಾತಾಡಿ, ರಾಜ್ಯ ನಾಯಕರುಗಳು ಕೆಲವರು ಈ ರೀತಿ ಮಾತಾಡಿ ಅಂತ, ಎಲ್ಲರೂ ಅಲ್ಲ. ಅಥವಾ ಇನ್ನೊಂದು ಎರಡರಿಂದನೂ ಲಾಭ ಆಗುತ್ತೆ ಅಂತ ಇದ್ದಿರ್ಬೋದು. ಅಥವಾ ಇನ್ನೊಂದು ರಾಷ್ಟ್ರ ನಾಯಕರು ಏನು ಹೇಳ್ತಾ ಇದ್ದಾರೆ ಈಗ ಅಂದರೆ, ಮೋದಿ ಮುಖ ತೋರಿಸ್ಕೊಂಡು ನಾವು ಓಟ್ ಕೇಳ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ರಾಜ್ಯ ಲೀಡರ್ಶಿಪ್ ಇದೆಯಲ್ಲ, ಅದೇ ಒಂಥರ ಅಪ್ರಸ್ತುತ ಅನ್ನೋ ಥರದಲ್ಲಿ ಮಾತಾಡ್ತಾ ಇದ್ದಾರೆ. ಅದರ ಅರ್ಥ ಏನೋ ನಾವು ಡೆವಲಪ್ಮೆಂಟ್ ಮಾತಾಡ್ತಾ ಇದ್ವಿ, ಹೇಗಿದ್ರು ನಮ್ಮ ಡೆವಲಪ್ಮೆಂಟಿಗೆ ಓಟ್ ಹಾಕ್ತಾರೆ, ನೀವು ಏನಾದ್ರು ಮಾತಾಡ್ಕೊಳ್ಳಿ ನಿಮ್ಮ ಲೋಕಲ್ ಲೆವೆಲಲ್ಲಿ ಅಂತ ಇದ್ದಿರ್ಬೋದು. ಅದು ಒಬ್ರಿಗೊಬ್ಬರಿಗೆ ಏನಾದರೂ ಕೋಆರ್ಡಿನೇಟೆಡ್ ಅಟ್ಯಾಕ ಅಥವಾ ಅವರಷ್ಟಕ್ಕೆ ಅವರೇ ಲೂಸ್ ಕ್ಯಾನನ್ಸ್ ಅಂತಾರಲ್ಲ, ಅವರವರೇ ಮಾತಾಡ್ತಾ ಇದ್ದಾರೆ, ಅದು ಗೊತ್ತಿಲ್ಲ. ಬಿಜೆಪಿ ಒಳಗಡೆ ಇದ್ದವರಿಗೆ ಅದು ವಿಷಯ ಏನು ಅಂತ ಗೊತ್ತು. ಆದರೆ ಇಂಥ ಸ್ಟೇಟ್ಮೆಂಟ್ಗಳಿಂದ ಕೆಲವೊಂದು ಹೊಡೆತ ಆಗ್ಬೋದು. ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಭಾರಿ ಹೊಡೆತ ಆಗಿದ್ದು ನೋಡಿದ್ದೀವಿ ಹಿಂದೆಲ್ಲ, ಬರೀ 5 ವರ್ಷದ ಹಿಂದೆ. ಒಕ್ಕಲಿಗರು, ಲಿಂಗಾಯತರು, ಆಮೇಲೆ ಇವರು ಟಿಪ್ಪು ಜಯಂತಿ ಮಾಡಿದ್ದು, ಅವುಗಳಿಂದೆಲ್ಲ ಹೊಡೆತಾಗಿದ್ದನ್ನು ನೋಡಿದಾರೆಲ್ಲ. ಈಗ ಮತ್ತೆ ಈ ರೀತಿ ಎಲ್ಲ ಮಾತಾಡೋದ್ರಿಂದ ಸಿದ್ದರಾಮಯ್ಯ ಲಾಭ ಆಗ್ಬೋದು. ನೀವು ಹೇಳ್ದಂಗೆ ಕಾಂಗ್ರೆಸ್ನವರು ದೇ ವಾಂಟ್ ಟು ಕೀಪ್ ದಿಸ್ ಇಶ್ಯೂ ಅಲೈವ್ ಟಿಲ್ ದ ಎಲೆಕ್ಷನ್ಸ್. ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಅನುಕಂಪ ಸಾಧ್ಯವಾದಷ್ಟು ಬರಲಿ ಅಂತ. ಮತ್ತೆ ದಕ್ಷಿಣ ಕನ್ನಡ, ಉಡುಪಿ 2 ಜಿಲ್ಲೆ ಬಿಟ್ಟರೆ ಕರ್ನಾಟಕದ ಸುಮಾರು 200 ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಇದು ಕುರುಬರು ಓಟು 5,000ದಿಂದ 50,000 ತನಕ ಇದೆ. ಮತ್ತೆ ಬಹುಪಾಲು ಜನ ಸಿದ್ದರಾಮಯ್ಯನವರಿಗೆ ಓಟ್ ಹಾಕ್ತಾರೆ. ಮತ್ತು ಕುರುಬರು ಒಂದೆಲ್ಲ ಬೇರೆ ಜಾತಿಗಳದ್ದು ಅವ್ರಿಗೆ ಸಪೋರ್ಟ್ ಸಾಕಷ್ಟಿದೆ. ಆದ್ರಿಂದ ಅವರು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀವಿ. ಬಿಜೆಪಿನಲ್ಲಿ ಹಾಫ್ ಹಾರ್ಟೆಡ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಲ್ಲ ಸರ್, ಅಟ್ ದಿ ಸೇಮ್ ಟೈಮ್ ಇದು ಸಿದ್ದರಾಮಯ್ಯ ಅವ್ರದ್ದು ಅತಿರೇಕದ ಟಿಪ್ಪು ಪ್ರೇಮ. ಇಲ್ಲಿ ಸಿಕ್ಕಾಪಟ್ಟೆ ಟಿಪ್ಪು ಜಯಂತಿನ ಯಾರು ಅರ್ಜಿ ಹಾಕಿರಲಿಲ್ಲ, ಅವ್ರು ಮಾಡಿಬಿಟ್ರು. ಟಿಪ್ಪು ಜಯಂತಿ ಇರಲಿ ಸರ್ಕಾರಿ ಕಾರ್ಯಕ್ರಮ ಅಂತ ಮಾಡಿದ್ರು. ಇಡೀ ದೇಶದಲ್ಲಿ ಮುಸ್ಲಿಮು ಮ್ಯಾಕ್ಸಿಮಮ್ 1-2 ಸ್ಟೇಟಲ್ಲಿ ಮಾತ್ರ ಕಾಂಗ್ರೆಸ್ ಫಾಲೋ ಮಾಡ್ತಾರೆ. ಇದೆಲ್ಲ ರೀಜ್ನಲ್ ಪಾರ್ಟಿ ಜೊತೆನೇ ಎಲ್ಲ ಸ್ಟೇಟಲ್ಲೂ ರೀಜ್ನಲ್ ಪಾರ್ಟಿ ಜೊತೆ ಹೊರಟೋಗಿದ್ದಾರೆ. ಕಾಂಗ್ರೆಸ್ಸು 2 ಸೀಟು 3 ಸೀಟು ಎಲ್ಲ ರಾಜ್ಯದಲ್ಲಿ ಬರೋದು ಮುಸ್ಲಿಮ್ಸ್ ಓಟ್ ಇಲ್ಲ ಅಂತ. ಇಲ್ಲಿ ಮುಸ್ಲಿಮ್ಸ್ ಓಟ್ ಸ್ವಲ್ಪ ಕಚ್ಕೊಂಡಿರೋದೇ ಈ ಟಿಪ್ಪು ಜಯಂತಿನ ತಂದು ಕೂರಿಸಿದ್ರು ಅಂತ. ಬಟ್ ಅತಿಯಾದ ಇದು ಟಿಪ್ಪು ಪ್ರೇಮ. ಆಮೇಲೆ ಎಲ್ಲರೂ ಟಿಪ್ಪುನ ಪ್ರೀತಿಸ್ತಾ ಇದ್ರು. ಟಿಪ್ಪುನ ಬೈಯಕ್ಕೆ ಸ್ಟಾರ್ಟ್ ಆಗಿದ್ದು ಸಿದ್ದರಾಮಯ್ಯ ಅವರು ಟಿಪ್ಪು ಜಯಂತಿ ಮಾಡಿದ್ಮೇಲೆ. ಬೀದಿಗೆ ಬಂದು ಟಿಪ್ಪುನ ಬೈಯಕ್ಕೆ ಸ್ಟಾರ್ಟ್ ಆಗಿದ್ದು ಅದಾದಮೇಲೆ. ಆಮೇಲೆ ಸಿದ್ದರಾಮಯ್ಯ ಅವ್ರು ಮಾಡೋದು ಇನ್ನೊಂದು ತಪ್ಪೇನೆಂದರೆ, ಅವರು ಮುಸ್ಲಿಮ್ ಇದು ಹಾಕ್ಕೊಂಡ್ಲಿ, ಗ್ರೀನ್ ಟೋಪಿನೂ ಹಾಕ್ಕೊಂಡ್ಲಿ, ಕೇಸರಿ ಕಲರ್ ಪೇಟ ಹಾಕಕ್ಕೆ ಹೋದಾಗ ತೆಗೆದಾಕ್ಬಿಡೋದು. ಆಮೇಲೆ ನನ್ನ ಏನೋ ಭಾವನೆಗಳು, ನಾನು ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಹೋಗ್ತೀನಿ, ನಾನು ಮಂಜುನಾಥ ಸ್ವಾಮಿ ನಂಬಿದ್ದೀನಿ, ನಾನು ಮೀನು ತಿಂದ ದೇವಸ್ಥಾನಕ್ಕೆ ಹೋಗ್ತೀನಿ. ಈ ಟಿಪ್ಪು ಇದು ಎಲ್ಲಿ ಟಿಪ್ಪು ಮಾಡೋದು, ಇನ್ನೊಂದು ಕಡೆ ಹಿಂದೂಗಳ ಭಾವನೆನ ಎಲ್ಲೋ ಎತ್ತಿಕ್ಕದು. ಹಾಗಾಗಿ ಈ ಮಾತುಗಳಿಗೂ ಇವರೇ ದಾರಿ ಮಾಡಿಕೊಟ್ರೇನೋ. ಈಗ ಅನುಕಂಪ ಓಕೆ, ಇದರಲ್ಲಿ ಅನುಕಂಪ ಅನ್ನೋದಕ್ಕಿಂತಲೂ ಮನುಷ್ಯತ್ವ ಇರಬೇಕು. ಯಾರನ್ನು ನಾವು XYZ ಸಿದ್ದರಾಮಯ್ಯನವ್ರ ಜಾಗದಲ್ಲಿ ಯಾರಿದ್ರೂ ಕೊಲೆ ಮಾಡೋದು ಬೇಡ. ಇನ್ ದ ಸೇಮ್ ಟೈಮ್ ಸಿದ್ದರಾಮಯ್ಯನವರು ಇದನ್ನ ಅರ್ಥ ಮಾಡ್ಕೊಬೇಕು. ಯಾರೋ ಇನ್ನೊಬ್ಬ ದೇವ್ರನ್ನ ಪ್ರೀತಿಸೋಂಥವನು, ಯಾರೋ ದೇವಸ್ಥಾನಕ್ಕೆ ಹೋಗೋನು, ಅವ್ರ ಭಾವನೆಗಳನ್ನು ಎಲ್ಲೋ ಧಕ್ಕೆ ಬರೋಂಥದ್ದು ಮಾಡ್ಕೊಳೋದು. ನಾನು ಕುಂಕುಮನೇ ಇಡಲ್ಲ, ನಾನು ಕುಂಕುಮನೇ ಇಟ್ಟಿಲ್ಲ. ಸಾರ್ವಜನಿಕ ಬದುಕಿನಲ್ಲಿದ್ದೀರಾ, ಜಾತ್ಯತೀತ ಸಿದ್ಧಾಂತ ಮಾತಾಡ್ತೀರಾ, ಸಮಾಜವಾದ ಮಾತಾಡ್ತೀರಾ, ಯಾಕೆ ಎಲ್ಲರನ್ನೂ ನೋವಿಸ್ತೀರಾ ನೀವು? ಅಲ್ಲ, ಅದೇ ಪಾಯಿಂಟು. ಪ್ರಧಾನಮಂತ್ರಿಗೆ ಒಂದು ಯಾವುದೋ ಒಂದು ಇವೆಂಟ್ ಅಲ್ಲಿ ಒಂದು ಮುಸ್ಲಿಂ ಸಮುದಾಯದ ಪ್ರತಿನಿಧಿಗಳು ಟೋಪಿ ಹಾಕಕ್ ಹೋದ್ರು. ಅವಾಗ ಪ್ರಧಾನಿ ಹಾಕೊಳ್ಳಿಲ್ಲ. ಎಷ್ಟೆಲ್ಲ ಟೀಕೆ ಮಾಡಿದ್ರಿ ಅವತ್ತು, ಅಲ್ವಾ? ಅವ್ರು ಪಾಕಿಸ್ತಾನಕ್ಕೆ ಬಿರಿಯಾನಿ ತಿನ್ನಕ್ಕೆ ಹೋಗಿದ್ರು, ಮಾಡ್ತಾರೆ. ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಯು ಕೆನಾಟ್ ಡಿಸ್ಕ್ರಿಮಿನೇಟ್. ಆ ತರ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾರೋ ಯಾರು ಮಾಡಬಾರ್ದು. ಪ್ರೈಮ್ ಮಿನಿಸ್ಟರ್ ಆಗಲಿ ಚೀಫ್ ಮಿನಿಸ್ಟರ್ ಆಗಲಿ ಡಿಸ್ಕ್ರಿಮಿನೇಷನ್ ಮಾಡಕ್ ಹೋಗ್ಬಾರ್ದು. ಯಾರೋ ಬರೋದು ಅಭಿಮಾನಕ್ಕೆ, ಅದೇನು ಶಾಶ್ವತವಾಗಿ ತಲೆ ಮೇಲೆ ಉಳ್ಕೊಳ್ಳಲ್ಲ, ಹೆಗ್ಲ ಮೇಲೆ ಉಳ್ಕೊಳ್ಳೋ ಶಾಶ್ವತವಾಗಿ. ಆದ್ರೆ ಬಿಜೆಪಿಯವರು ಹೆಂಗ್ ತಂದು ಬಿಟ್ಟಿದ್ದಾರೆ ಅನ್ನೋದ್ರ ಈ ಒಂದು ಧಾರ್ಮಿಕ ಮತಾಂಧತೆ ಅಂತ ತಗೊಂಬಂದಾಗ ಈ ತರದ ಆಗ್ತದೆ. ಕಲಬುರಗಿ ಸಾವಾಯ್ತು, ಗೌರಿ ಲಂಕೇಶ್ ಅವ್ರ ಸಾವಾಯ್ತು, ಯಾರು ಹೊಣೆಗಾರ ಅವೆಲ್ಲ? ಲಾಸ್ಟ್ ಪಾಯಿಂಟ್ ಏನಂದ್ರೆ ಸಿದ್ದರಾಮಯ್ಯ ಅವ್ರಿಗೆ ಅದು ಇಟ್ಕೊಂಡಿದ್ದ ತಕ್ಷಣ ಮುಸ್ಲಿಮ್ಸ್ ರಿಜೆಕ್ಟ್ ಮಾಡ್ಬಿಡ್ತಾರೆ ಅನ್ನೋ ಅಂತ. ಮುಸ್ಲಿಮ್ಸ್ ಅವ್ರಿಗೆ ಕೊಟ್ರೆ ಕೊಡುಗೆಗಳಿಗೆಲ್ಲ ಇವ್ರ ಜೊತೆ ಇರೋದು, ಅದನ್ನ ಇಟ್ಕೊಂಡ್ರೆ ಮುಸ್ಲಿಮ್ಸ್ ಎಲ್ಲ ರಿಜೆಕ್ಟ್ ಮಾಡ್ಬಿಡ್ತಾರೆ. ಹಾಕೊಂಡ್ಬಿಟ್ರೆ ಅದು ಕೇಸರಿ ಶಾಲು ಬಿಜೆಪಿ ಶಾಲ್ ಅಲ್ಲ ಸರ್. ನಾವೆಲ್ಲರೂ ಹಾಕೊಂಬೋದು ಕೇಸರಿ ಶಾಲ್ನ. ಇದು ಎಲ್ಲಿ ಮನಸ್ಥಿತಿಗೆ ಬರ್ಬಿಟ್ಟಿದೆ ಕಾಂಗ್ರೆಸ್ ಇವರು ಹಾಕ್ಬಿಟ್ಟಿದ್ರೆ, ಇಲ್ಲ ಕೇಸರಿ ಶಾಲ್ ಇವರು ಹಾಕ್ಬಿಟ್ಟಿದ್ರೆ ಅದಕ್ಕಷ್ಟು ಮಹತ್ವ ಇರ್ತಿಲ್ಲ. ಯಾರು ಹಿಂದೂ ವಿರೋಧಿ ಅಂತ ಕರೆಯಲ್ಲ ಬಿಜೆಪಿ ಅವರು, ಇಲ್ಲಿ ತನಕ ಕರೆದಿಲ್ಲ. ಅವರು ಕಾಂಗ್ರೆಸ್ ಲೀಡರ್ ಸಿದ್ದರಾಮಯ್ಯ ಮಾತ್ರ ಕರೀತಾರೆ. ಯಾಕಂದ್ರೆ DK ಶಿವಕುಮಾರ್ ಅವರು ಕುಂಕುಮ ಇಟ್ಕೊಳ್ಳೋದು ಅಂತ ಹೇಳಿಲ್ಲ. ಕುಂಕುಮ ಇಟ್ಟಿರ್ತಾರೆ.
ಅಲ್ಲ ಈ ಚರ್ಚೆ ಇಲ್ಲಿಗೆ ಅವ್ರಿಗೂ ನಿಲ್ಲಿಲ್ಲ. ನೂರು ನಾಳೆ ವ್ಯತ್ಯಾಸ ಇದೆ. ನಟರಾಜ್ ಗೌಡ್ರು ಹೇಳ್ದಂಗೆ ನೀವು ಸಿಎಂ ಮನೆ ಮುತ್ತಿಗೆ ಹಾಕ್ತಿರಿ, ಇನ್ನೊಂದಷ್ಟು ಬೆಳವಣಿಗೆಗಳು ಕಾಣ್ತವೆ, ಹೇಳಿಕೆ ಪ್ರತಿ ಹೇಳಿಕೆ ಎಲ್ಲ ಬರ್ತದೆ, ಮತ್ತೊಮ್ಮೆ ಚರ್ಚೆ ಮಾಡುವಂತ ಅಲ್ಲ, ಹಾಕ್ಲಿ ಸರ್. ಯಾಕಂದ್ರೆ ಸರ್ ಯಾಕೆ ಬಳಸ್ಕೊಳ್ಳಲ್ಲ ಹೇಳಿ? ಕಾನೂನು ಕ್ರಮ ತಗೊಂಡ್ಬಿಡಿ. ಅಲ್ಲ, ಯಾಕೆ ಬಳಸ್ಕೊಳ್ಳಲ್ಲ? ಅವಕಾಶ ಇದೆ. ಅವ್ರು ಮೂವರು ಅವಕಾಶ ಇದೆ. ಅವಕಾಶ ಇದೆ. ಅಲ್ಲ, ಯಾರ್ ಸನ್ಯಾಸಿಗಳು? ನೋಡಿ, ಕೊಲೆ ಈ ಬಂದಿರೋದೇ ದೇಶದಲ್ಲಿ ರಾಜಕಾರಣ ಯಾರೂ ಮಾಡಕ್ಕೆ, ದೊಡ್ಡವರಲ್ಲ. ರಾಜಕೀಯವಾಗಿ ಬಳಸ್ಕೊತಾರೆ, ಹೇಳಿ ಕೇಳಿ. ರಾಜಕೀಯವಾಗಿ ತಪ್ಪು ಬಳಸ್ಕೊಳ್ಳೋದು ಇದೆ. ಅಲ್ಲ, ಅವಕಾಶ ಇದೆ. ಒಬ್ಬ ಮಾಜಿ ಮುಖ್ಯಮಂತ್ರಿಗೆ ಒಬ್ಬ ಹಾಲಿ ಮಂತ್ರಿ ಕೊಲೆ ಧಮಕಿ ಆಗ್ತಾರೆ ಅನ್ನೋದಾದ್ರೆ ಜನಸಾಮಾನ್ಯರ ಪಾಲನೆ ಪ್ರಚೋದನೆ, ಧಮಕಿ ಅಲ್ಲ, ಬಹಳ ರೇರ್ ಆಗಿ ಸಿದ್ದರಾಮಯ್ಯನವ್ರ ಪರ ಒಂದು ಅನುಕಂಪದ ಅಲೆ ಎದ್ದೇಳುವಂತ ಸನ್ನಿವೇಶಗಳು ಒಂದಷ್ಟು ಲಕ್ಷಣಗಳು ಇಲ್ಲಿ ಕಾಣ್ತಿದೆ. ಅದನ್ನ ಸಂಪೂರ್ಣವಾಗಿ ಗ್ರಹಿಸಿಕೊಂಡು ಬಳಸ್ಕೊಳ್ಳುವಂತ ಯತ್ನ ಕಾಂಗ್ರೆಸ್ದಾಗಿದೆ. ಇವತ್ತಿನ ಕಾರ್ಯಕ್ರಮ, ನಾಳೆ ಮಾಡ್ತಿರುವಂಥ ಕಾರ್ಯಕ್ರಮಗಳ ಮೂಲಕ ನಾವು ಅದನ್ನು ತಿಳ್ಕೊಬೋದಾಗಿದೆ. ಈ ಚರ್ಚೆ ಇಲ್ಲಿಗೆ ನಿಲ್ಲಿಲ್ಲ, ಮುಂದುವರಿಯುತ್ತೆ, ಅವಕಾಶ ಸಿಗುತ್ತೆ ಬಹುಶಃ ನಾಳೆನೆ. ನೋಡಿದ್ದಕ್ಕಾಗಿ ಧನ್ಯವಾದ. ನನ್ನೆಲ್ಲ ಅತಿಥಿಗಳಿಗೆ ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡ್ತೀರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.